ಜಾತಿ ಗಣತಿ ಸಮೀಕ್ಷೆಗೆ ತಡೆ ನೀಡಲು ಹೈಕೋರ್ಟ್ ನಕಾರ. ಸಮೀಕ್ಷೆಗೆ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಹೈಕೋರ್ಟ್. ಕೆಲ ಕಂಡೀಷನ್ಗಳನ್ನು ಕೂಡ ಹಾಕಿದೆ. ಜಾತಿ ಗಣತಿ ಸಮೀಕ್ಷೆಗೆ ತಡೆ ನೀಡಲು ಹೈಕೋರ್ಟ್ ನಕಾರ. ಸಮೀಕ್ಷೆಗೆ ಮಧ್ಯಂತರ ಆದೇಶ ಕೊಟ್ಟಿದೆ ಹೈಕೋರ್ಟ್. ಈಗ ಕೆಲ ಕಂಡೀಷನ್ಸ್ ಗಳನ್ನು ಕೂಡ ಹಾಕಿದೆ. ದತ್ತಾಂಶವನ್ನ ಸರ್ಕಾರ ಸೇರಿ ಯಾರಿಗೂ ಕೂಡ ಬಹಿರಂಗ ಪಡಿಸಬಾರದು. ಜನರು ಸ್ವಯಂ ಪ್ರೇರಣೆಯಿಂದ ಮಾಹಿತಿಗಳನ್ನ ಕೊಟ್ರೆ ಅಷ್ಟೇ ಪಡ್ಕೋಬೇಕು. ಅದನ್ನ ಈ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಕೂಡ ಮೂಡಿಸಬೇಕು. ಮಾಹಿತಿ ನೀಡುವಂತೆ ಯಾವುದೇ ಒತ್ತಡ ಕೂಡ ಹಾಕಬಾರದು. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ಈ ರೀತಿಯ ಕೆಲ ಕಂಡೀಷನ್ಸ್ ಗಳನ್ನ ಕೋರ್ಟ್ ಹಾಕಿದೆ. ಅದನ್ನ ಈಗಲೇ ಬಹಿರಂಗಗೊಳಿಸಬಾರದು. ಒಂದು ದತ್ತಾಂಶವನ್ನ ಅಂದ್ರೆ ನಂಬರ್ಸ್ ಏನಿದೆ ಅದನ್ನ. ಮತ್ತೊಂದು ಕೆಲವೊಂದನ್ನ ಅವ್ರಿಗೆ ಯಾವ್ದಾದ್ರು ಹೇಳ್ಕೊಳಕ್ ಇಷ್ಟ ಇರ್ಲಿಲ್ಲ ಅಂದ್ರೆ ಫೋರ್ಸ್ ಮಾಡಬೇಡಿ ಅಂತ ಕೂಡ ಹೇಳಿದ್ದೆ. ಧರ್ಮ ಜಾತಿಗೆ ಸಂಬಂಧಪಟ್ಟಂತೆ ಇನ್ನು ಕೆಲವೊಂದು ಪ್ರಶ್ನೆಗಳನ್ನ ಏನ್ ಕೇಳ್ತಾರೆ, ಫೋರ್ಸ್ಫುಲ್ಲಿ ನೀವು ಅವ್ರ ಹತ್ರ ಬಾಯಿ ಬಿಡ್ಸೋ ಹಾಗಿಲ್ಲ. ಹೀಗೆ ಕೆಲವೊಂದು ಕಂಡೀಷನ್ಸ್ ಗಳನ್ನ ಹಾಕಿದೆ. ಆಮೇಲೆ ಜಾತಿ ಗಣತಿ ಸಮೀಕ್ಷೆಗೆ ತಡೆ ನೀಡಲು ಹೈಕೋರ್ಟ್ ಒಪ್ಪಿಲ್ಲ. ತರಾತುರಿಯಲ್ಲಿ ಮಾಡಿದ್ರು, ಟೆಕ್ನಿಕಲ್ ಇಶ್ಯೂಸ್ ಇದೆ, ಹಾಗಾಗಿ ಸ್ವಲ್ಪ ಮುಂದೂಡಿಕೆ ಮಾಡಕ್ಕೆ ಏನ್ ಹೈಕೋರ್ಟಿಗೆ ಹೋಗಿದ್ರು, ಇಲ್ಲ ಹೈಕೋರ್ಟ್ ಇದಕ್ಕೆ ಸ್ಟೇ ಅನ್ನ ಕೊಟ್ಟಿಲ್ಲ. ಸಮೀಕ್ಷೆಗೆ ಮಧ್ಯಂತರ ಆದೇಶವನ್ನ ಹೈಕೋರ್ಟ್ ಕೊಟ್ಟಿದ್ದು ಕೆಲ ಕಂಡೀಷನ್ಸ್ ಗಳನ್ನ ಕೂಡ ಹಾಕಿದೆ. ವಿಭಾಗೀಯ ಪೀಠ ದತ್ತಾಂಶವನ್ನ ಸರ್ಕಾರ ಸೇರಿ ಯಾರಿಗೂ ಕೂಡ ಬಹಿರಂಗ ಪಡಿಸಬಾರದು ಅಂತ ಕೂಡ ಹೇಳಿದ್ದು. ಸ್ವಯಂ ಪ್ರೇರಣೆಯಿಂದ ಅವರು ಮಾಹಿತಿಯನ್ನ ಕೊಟ್ಟರಷ್ಟೇ ರಿಸೀವ್ ಮಾಡ್ಕೊಳ್ಳಿ. ಈ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು. ಮಾಹಿತಿ ನೀಡುವಂತೆ ಯಾವುದೇ ಒತ್ತಡಗಳನ್ನ ಹಾಕಬಾರದು. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ಈ ರೀತಿಯ ಕೆಲ ಕಂಡೀಷನ್ಸ್ ಗಳನ್ನ ಕೋರ್ಟ್ ಹಾಕಿದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಸೊ ಇದೀಗ ಜಾತಿ ಗಣತಿ ಸಮೀಕ್ಷೆಗೆ ಸ್ಟೇ ಕೊಡೋಕ್ ಒಪ್ಕೊಂಡಿಲ್ಲ ಸರ್ಕಾರ. ಸರಿ, ಇದರ ಜೊತೆಗೆ ಏನೇನ್ ಕಂಡೀಷನ್ಸ್ ಗಳನ್ನ ಹಾಕಿದೆ, ಏನ್ ಮಾಡ್ಬೇಕಂತೆ? ಇದು ಏನು ರಾಜ್ಯ ಸರ್ಕಾರ ನೀಡಿರ್ತಕ್ಕಂಥ ಜಾತಿವಾರು ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮೀಕ್ಷೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವು ಜಾತಿಪರ ಸಂಘಟನೆಗಳಿರ್ಬೋದು, ಜೊತೆಗೆ ವಕೀಲರ ಸಂಘ ಮಾಜಿ ಅಧ್ಯಕ್ಷರಾದಂತಹ ತಂದೆ ಸುಬ್ಬಾರೆಡ್ಡಿ ಅವರು ಸಹ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿಗಳ ವಿಚಾರಣೆ ಸಂದರ್ಭದಲ್ಲಿ ಈ ಒಂದು ಸರ್ವೆ ಕಾರ್ಯಕ್ಕೆ ಸಮೀಕ್ಷೆ ನಡೀತಾ ಇದೆ, ಅದಕ್ಕೆ ತಡೆಯಾಜ್ಞೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಪ್ರಮುಖ ವಾದ ಆಗುತ್ತೆ ಅರ್ಜಿದಾರ ಪರ ವಕೀಲರದು. ಅದರಲ್ಲಿ ಕೆಲವೊಂದು ಅಂಶಗಳನ್ನು ಹೇಳೋದಾದ್ರೆ, ಏನು ಜಾತಿ ಸಮೀಕ್ಷೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅಥವಾ ಹಿಂದಿನ ವರ್ಗಗಳ ಆಯೋಗಕ್ಕೆ ಯಾವುದೇ ರೀತಿಯಾದಂತಹ ಅಧಿಕಾರವನ್ನ ಕೇಂದ್ರ ಸರ್ಕಾರವನ್ನ ಹೊರತುಪಡಿಸಿದ್ರೆ ಇವರು ಆ ಒಂದು ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತಕ್ಕಂತ ವಾದವನ್ನ ಮಂಡಿಸಿದ್ವಿ. ಜೊತೆಗೆ ಇನ್ನು ಮನೆಗೆ ಒಂದು ಸ್ಟಿಕ್ಕರ್ ಗಳನ್ನ ಹಂಚುವ ಮುಖಾಂತರ ಅವರ ಆಧಾರ್ ಕಾರ್ಡ್ ನಂಬರ್ ಇರ್ಬೋದು, ಮೊಬೈಲ್ ನಂಬರ್ ಇರ್ಬೋದು, ಅವರ ವೈಯಕ್ತಿಕ ಮಾಹಿತಿಗಳನ್ನ ಸಹ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನ ಕಲೆಕ್ಟ್ ಮಾಡುವಂತ ಹಿನ್ನೆಲೆಯಲ್ಲಿ ಆ ದತ್ತಾಂಶವನ್ನ ಹೇಗೆ ಸಂಗ್ರಹ ಮಾಡ್ತಾರೆ, ಅದನ್ನ ರಚನೆ ಹೇಗೆ ಮಾಡ್ತಾರೆ ಅಂತಕ್ಕಂಥ ಅಂಶಗಳನ್ನ ಸಹ ಕೋರ್ಟ್ ಗಮನಕ್ಕೆ ತಂದು ತಮ್ಮ ವಾದವನ್ನ ಮಂಡಿಸಿದ್ರು. ಅದರ ಜೊತೆಗೆ ರಾಜ್ಯ ಸರ್ಕಾರದ ಪರವಾಗಿ ಮತ್ತು ಆಯೋಗದ ಪರವಾಗಿ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಜೊತೆಗೆ ರವಿ ಕುಮಾರ್ ಅವರು ಸಹ ವಾದವನ್ನ ಮಂಡಿಸಿದ್ರು. ಇಲ್ಲಿ ಸರ್ಕಾರ ಇದು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಕೆಲವೊಂದು ಯೋಜನೆಗಳನ್ನ ರೂಪಿಸ್ತಾ ಇದೆ. ಆ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕಾದ್ರೆ ಯಾವ ಜಾತಿವಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿರಿಯಿದ್ದಾರೆ ಅವರ ಸಬಲೀಕರಣಕ್ಕೆ ಯಾವ ಯೋಜನೆಯನ್ನ ಸಿದ್ಧಪಡಿಸಬೇಕು ಅನ್ನೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ನಾವು ಜಾತಿ ಗಣತಿಯನ್ನ ಮಾಡ್ತಾ ಇಲ್ಲ ಅಂತಕ್ಕಂಥ ವಾದವನ್ನ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸಿದ್ರು. ಜೊತೆಗೆ ದತ್ತಾಂಶ ರಕ್ಷಣೆ ಬಗ್ಗೆ ಸಹ ವಾದವನ್ನ ಮಂಡಿಸಿದ್ರು. ಇದಕ್ಕೆ ಸುಮಾರು ಇವತ್ತಿಗೆ 4ನೇ ದಿನ ಸುದೀರ್ಘವಾಗಿ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ನಡೆದಂತ